ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಬೆಂಕಿಯಿಂದಲೇ ಹುಟ್ಟಿದ ಒಬ್ಬ ಋಷಿಯ ಕಥೆ. ಕೇಳಕ್ಕೆ ವಿಚಿತ್ರ ಅನ್ಸತ್ತಲ್ವಾ? ಜ್ಞಾನೋದಯ ಅಂದ್ರೆ ನಾವಂದುಕೊಂಡಿದ್ದೆನಾ ಅಥವಾ ಅದಕ್ಕೆ ಬೇರೆ ದಾರಿ ಇದ್ಯಾ? ಈ ಪ್ರಶ್ನೆ ಇದೆಯಲ್ಲ, ಇದೇ ಇವತ್ತಿನ ನಮ್ಮ ಕಥೆಯ ತಿರುಳು. ನಮ್ಮ ಆಧ್ಯಾತ್ಮಿಕ ನಂಬಿಕೆಗಳನ್ನೇ ಒಮ್ಮೆ ಅಲುಗಾಡಿಸುವಂತಹ ಕಥೆ ಇದು. ಮೊದಲು ನಮ್ಮ ಕಥೆಯ ನಾಯಕ ಶುಕನ ಜನನದ ಬಗ್ಗೆನೇ ಮಾತಾಡೋಣ. ಯಾಕಂದ್ರೆ ಇದು ಯಾವುದೋ ಸಾಧಾರಣ ಜನನ ಅಲ್ಲ, ಇದೊಂದು ಪವಾಡ ಅಂದ್ರೆ ತಪ್ಪಾಗಲ್ಲ. ಅಂದ್ರೆ ಯೋಚನೆ ಮಾಡಿ, ತಾಯಿಯ ಗರ್ಭದಿಂದ ಅಲ್ಲ, ಬದಲಿಗೆ ಎರಡು ಮರದ ತುಂಡುಗಳಿಂದ ಒಬ್ಬ ಮನುಷ್ಯ ಹುಟ್ಟೋಕೆ ಸಾಧ್ಯನಾ? ಈ ಒಂದು ಪ್ರಶ್ನೆನೇ ನಮ್ಮನ್ನ ಈ ಕಥೆಯೊಳಗೆ ಎಳೆದುಕೊಂಡು ಹೋಗುತ್ತೆ. ಸರಿ, ಹಾಗಾದ್ರೆ ಇದು ನಡ್ತು ಹೇಗೆ? ಕತೆ ಕೇಳಿ. ಒಮ್ಮೆ ಋಷಿ ವ್ಯಾಸರು ಘೃತಾಚಿ ಅನ್ನೋ ಅಪ್ಸರೆಯನ್ನ ನೋಡ್ತಾರೆ. ಅವಳ ಸೌಂದರ್ಯಕ್ಕೆ ಮರುಳಾಗ್ತಾರೆ. ಆದರೆ ಅವಳು ಭಯದಿಂದ ಒಂದು ಶುಕಪಕ್ಷಿ ಅಂದ್ರೆ ಗಿಳಿಯ ರೂಪ ತಗೊಂಡು ಹಾರಿ ಹೋಗ್ತಾರೆ. ಅದೇ ಸಮಯದಲ್ಲಿ ವ್ಯಾಸರು ಯಜ್ಞ ಮಾಡೋಕ್ಕೆ ಅರಣಿ ಅಂತ ಕರೆಯೋ 2 ಮರದ ಕಡ್ಡಿಗಳನ್ನ ಉಜ್ತಿರ್ತಾರೆ. ಆಗ ಅವರ ವೀರ್ಯ ಆ ಕಡ್ಡಿಗಳ ಮೇಲೆ ಬೀಳುತ್ತೆ. ಆ ಮರಗಳ ಘರ್ಷಣೆಯಿಂದ ಬೆಂಕಿ ಹುಟ್ಟುತ್ತಲ್ಲ, ಅದೇ ಬೆಂಕಿಯಿಂದ ಅಗ್ನಿಯಷ್ಟೇ ತೇಜಸ್ಸಿನಿಂದ ಕೂಡಿದ ಮಗು ಶುಕ ಜನಿಸ್ತಾನೆ. ಆ ಗಿಳಿಯ ನೆನಪಿಗಾಗಿಯೇ ಮಗುವಿಗೆ ಶುಕ ಅಂತ ಹೆಸರಿಡ್ತಾರೆ. ಮುಂದೆ ಗುರು ಬೃಹಸ್ಪತಿಯವರ ಹತ್ರ ವೇದಗಳನ್ನ, ಶಾಸ್ತ್ರಗಳನ್ನ ಎಲ್ಲವನ್ನೂ ಕಲ್ತು ದೊಡ್ಡ ಜ್ಞಾನಿಯಾಗಿ ಬೆಳಿತಾನೆ. ಇಲ್ಲಿಂದ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ. ಶುಕ ದೊಡ್ಡವನಾದ್ಮೇಲೆ ಅವನ ತಂದೆ ವ್ಯಾಸರು ಅವನಿಂದ ಏನನ್ನ ಬಯಸ್ತಾರೆ? ಅದೇ ಕಥೆಯ ಮುಂದಿನ ಭಾಗ. ವ್ಯಾಸರು ಮಗನ ಹತ್ರ ಬಂದು ಹೀಗೆ ಹೇಳ್ತಾರೆ: ಮಗನೇ, ಒಬ್ಬ ಸುಂದರ ಹುಡುಗಿಯನ್ನ ಮದುವೆಯಾಗು, ಸಂಸಾರ ಮಾಡು, ದೇವತೆಗಳಿಗೆ ಪಿತೃಗಳಿಗೆ ಪೂಜೆ ಸಲ್ಲಿಸಿ ನನ್ನ ಋಣದಿಂದ ಮುಕ್ತನನ್ನಾಗಿ ಮಾಡು ಅಂತ. ಅಂದ್ರೆ ವ್ಯಾಸರ ಪ್ರಕಾರ ಸಂಸಾರ ಜೀವನ ಅನ್ನೋದು ಒಂದು ಪವಿತ್ರವಾದ ಕರ್ತವ್ಯ, ಅದೇ ಸರಿಯಾದ ದಾರಿ. ಸರಿ, ತಂದೆ ಹೀಗೆ ಹೇಳಿದಾಗ ಮಗನ ಉತ್ತರ ಏನಾಗಿತ್ತು? ಅದು ತುಂಬಾನೇ ಆಶ್ಚರ್ಯ ತರುವಂತಿತ್ತು. ಶುಕ ತಂದೆಗೆ ಮರುಪ್ರಶ್ನೆ ಹಾಕ್ತಾನೆ: ಅಪ್ಪ, ದಯವಿಟ್ಟು ಹೇಳಿ, ಈ ಪ್ರಪಂಚದಲ್ಲಿ ನೋವಿಲ್ಲದ ಸುಖ ಅಂತ ಯಾವುದಾದ್ರೂ ಇದೆಯಾ? ನೋಡಿ, ಒಂದೇ ಒಂದು ಪ್ರಶ್ನೆಯಲ್ಲಿ ಈ ಸಂಸಾರ, ಈ ಲೌಕಿಕ ಜೀವನ ಎಲ್ಲವೂ ಬರೀ ನೋವಿನಿಂದ ಕೂಡಿದೆ, ಇದರಲ್ಲಿ ಅರ್ಥವಿಲ್ಲ ಅಂತ ಅವನು ತಿರಸ್ಕರಿಸ್ಬಿಡ್ತಾನೆ. ಶುಕನ ವಾದ ಏನಂದ್ರೆ, ಸಂಸಾರಿ ಅನ್ನೋನು ಹೆಂಡತಿ ಮಕ್ಕಳ ಮೇಲೆ ಅವಲಂಬಿತನಾಗಿರುವ ಒಬ್ಬ ಕೈದಿ ಇದ್ದ ಹಾಗೆ. ಅವನಿಗೆ ನಿಜವಾದ ಸ್ವಾತಂತ್ರ್ಯ ಅನ್ನೋದೇ ಸಿಗಲ್ಲ. ಇದು ಕರ್ತವ್ಯ ಅಲ್ಲ, ಇದೊಂದು ಬಂಧನ ಅಂತ ಆತ ಬಲವಾಗಿ ವಾದಿಸ್ತಾನೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಸಂಸ್ಕೃತದಲ್ಲಿ ಗೃಹ ಅಂದ್ರೆ ಮನೆ, ಆದರೆ ಅದರ ಮೂಲ ಅರ್ಥ ಬಲವಾಗಿ ಹಿಡಿದಿಟ್ಟುಕೊಳ್ಳೋದು ಅಂತ. ಇದೇ ಅರ್ಥವನ್ನೇ ಇಟ್ಕೊಂಡು ಶುಕ ಮನೆ ಅಂದ್ರೇನೇ ಒಂದು ಸೆಲೆಮನೆ ಅನ್ನೋ ತನ್ನ ವಾದಕ್ಕೆ ಇನ್ನಷ್ಟು ಬಲ ತುಂಬುತ್ತಾನೆ. ಇಲ್ಲಿಂದ ಮುಂದೆ ಶುರು ಆಗೋದೇ ತಂದೆ ಮಗನ ನಡುವಿನ ಒಂದು ದೊಡ್ಡ ತಾತ್ವಿಕ ಸಂಘರ್ಷ. ಒಂದು ಕಡೆ ಕರ್ತವ್ಯ, ಇನ್ನೊಂದು ಕಡೆ ವೈರಾಗ್ಯ. ಈ ಎರಡಲ್ಲಿ ಯಾವುದು ಸರಿ ಅನ್ನೋ ದೊಡ್ಡ ಚರ್ಚೆ. ಹಾಗಿದ್ರೆ ಇವರಿಬ್ಬರ ವಾದದಲ್ಲಿರೋ ಮುಖ್ಯ ವ್ಯತ್ಯಾಸಗಳೇನು? ವ್ಯಾಸರ ಪ್ರಕಾರ ಸಂಸಾರ ಜೀವನ ಅನ್ನೋದು ಜೀವನದ ಅತ್ಯುತ್ತಮ ಘಟ್ಟ. ನಮ್ಮ ಕರ್ತವ್ಯಗಳನ್ನ ಮಾಡ್ತಾ ಹೋದ್ರೇನೆ ಮುಕ್ತಿ ಸಿಗತ್ತೆ. ಆದರೆ ಶುಕನಿಗೆ ಸಂಸಾರ ಅಂದ್ರೆ ಬರೀ ನೋವು, ಬಾಂಧವ್ಯದ ಜೈಲು. ಅದು ನಮ್ಮನ್ನ ಅಜ್ಞಾನದ ಕಡೆಗೆ ತಳ್ಳುತ್ತೆ. ವ್ಯಾಸರು ಹೇಳ್ತಾರೆ, ಸಂಸಾರ ಅನ್ನೋದು ಬೇರೆ ಎಲ್ಲಾ ಆಧ್ಯಾತ್ಮಿಕ ದಾರಿಗಳಿಗೆ ಅಡಿಪಾಯ ಅಂತ. ಆದರೆ ಶುಕನ ಪ್ರಕಾರ ಇಲ್ಲ, ಎಲ್ಲವನ್ನೂ ಬಿಟ್ಟು ವೈರಾಗ್ಯದಿಂದ ಇದ್ರೆ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಗೋದು. ಮಗನ ವಾದವನ್ನ ಅಲ್ಲಗಳೆಯೋಕೆ ವ್ಯಾಸರು ಒಂದು ಪ್ರಾಕ್ಟಿಕಲ್ ಪಾಯಿಂಟ್ ಹೇಳ್ತಾರೆ. ಅವರು ಹೇಳ್ತಾರೆ, ನೋಡು ಮಗನೇ, ಲೌಕಿಕ ಆಸೆ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಅದು ತುಂಬಾನೇ ಪವರ್ಫುಲ್. ಅದನ್ನ ಸುಮ್ಮನೆ ಇಲ್ಲ ಅಂತ ಕಡೆಗಣಿಸೋಕೆ ಆಗಲ್ಲ ಅಂತ ನೆನಪಿಸ್ತಾರೆ. ತಮ್ಮ ಮಾತಿಗೆ ಸಪೋರ್ಟ್ ಆಗಿ ವ್ಯಾಸರು ಕೆಲವು ದೊಡ್ಡ ದೊಡ್ಡ ಉದಾಹರಣೆಗಳನ್ನೇ ಕೊಡ್ತಾರೆ. ಅವ್ರು ಹೇಳ್ತಾರೆ, ನೆನ್ಪು ಮಾಡ್ಕೋ, ಮಹಾತಪಸ್ವಿ ವಿಶ್ವಾಮಿತ್ರ ಮೇನಕೆಗೆ ಮನಸೋತ್ರು. ನನ್ನ ತಂದೆ ಪರಾಶರರು ಕೂಡ ಬೆಸ್ತರ ಮಗಳ ಮೇಲೆ ಆಸೆಪಟ್ರು. ಇಂಥ ದೊಡ್ಡ ದೊಡ್ಡವರೇ ಆಸೆಯನ್ನ ಗೆಲ್ಲೋಕಾಗ್ಲಿಲ್ಲ ಅಂದ್ಮೇಲೆ ನಮ್ಮಂಥವರ ಕಥೆ ಏನು ಅಂತ ವ್ಯಾಸರು ಪ್ರಶ್ನಿಸ್ತಾರೆ. ಹಾಗಾದ್ರೆ ಈ ಕತೆ ಕೊನೆಗೆ ನಾವು ಏನರ್ಥ ಮಾಡ್ಕೋಬೇಕು? ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಜ್ಞಾನೋದಯಕ್ಕೆ ಹೋಗೋಕಿರೋ 2 ಬೇರೆ ಬೇರೆ ದಾರಿಗಳಿವು ಅಂತ ನಾವು ನೋಡ್ಬೋದು. ಕೊನೆಯಲ್ಲಿ ವ್ಯಾಸರ ವಾದ ಏನಂದ್ರೆ, ಸಂಸಾರ ಜೀವನ ಅನ್ನೋದು ಒಂದು ಬಲೆ ಅಲ್ಲ, ಅದು ಜೀವನದು ಒಂದು ಸ್ಟೇಜ್ ಅಷ್ಟೇ. ಒಬ್ಬ ವ್ಯಕ್ತಿ ತನ್ನೆಲ್ಲ ಕರ್ತವ್ಯಗಳನ್ನ ಮುಗಿಸಿ ಮುಪ್ಪಿನಲ್ಲಿ ಕಾಡಿಗ್ಹೋಗಿ ಮೋಕ್ಷ ಸಾಧಿಸ್ಬೋದು. ಅಂದ್ರೆ ಸಂಸಾರ ಅನ್ನೋದು ಜ್ಞಾನ, ಸ್ವಾತಂತ್ರ್ಯದ ಕಡೆಗೆ ಹೋಗೋಕ್ಕೆ ಒಂದು ಮುಖ್ಯವಾದ ಹಂತ ಅನ್ನೋದು ಅವರ ಅಭಿಪ್ರಾಯ. ಹಾಗಿದ್ರೆ ನಿಜವಾದ ಮುಕ್ತಿ ಸಿಗೋದು ಸಂಸಾರದ ಕರ್ತವ್ಯಗಳನ್ನ ಮಾಡೋದ್ರಿಂದನಾ
ಅಥವಾ ಎಲ್ಲವನ್ನೂ ತ್ಯಾಗ ಮಾಡಿ ವೈರಾಗ್ಯದಿಂದ ಇರೋದ್ರಿಂದನಾ? ಈ ಪ್ರಶ್ನೆಗೆ ಉತ್ತರ ಸುಲಭವಲ್ಲ. ಇದು ಇವತ್ತಿಗೂ ನಮ್ಮನ್ನ ಕಾಡೋ ಪ್ರಶ್ನೆ. ಈ ಎರಡೂ ದೊಡ್ಡ ದಾರಿಗಳ ಬಗ್ಗೆ ಯೋಚನೆ ಮಾಡುವಂತೆ ಈ ಕಥೆ ನಮ್ಮನ್ನ ಪ್ರೇರೇಪಿಸುತ್ತೆ ಅಲ್ವಾ? ನಮಸ್ಕಾರ. ಸಾಮಾನ್ಯವಾಗಿ ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಆದ್ರೆ ಒಬ್ಬ ತಂದೆ ಮಗನ ನಡುವಿನ ಒಂದು ವಾಗ್ವಾದ ಇಡೀ ಬ್ರಹ್ಮಾಂಡದ ರಹಸ್ಯವನ್ನೇ ಬಯಲು ಮಾಡಿದ್ರೆ ಹೇಗಿರುತ್ತೆ? ಇವತ್ತು ನಾವು ಅಂಥದ್ದೇ ಒಂದು ಅದ್ಭುತವಾದ ಪ್ರಾಚೀನ ಕಥೆಯನ್ನ ನೋಡೋಣ. ಇದು ವಾಸ್ತವದ ಬಗ್ಗೆ ನಿಮ್ಮೆಲ್ಲರ ನಂಬಿಕೆಗಳನ್ನೇ ಅಲುಗಾಡಿಸ್ಬೋದು. ಈ ಕಥೆ ಶುರುವಾಗೋದೇ ಒಂದು ದೊಡ್ಡ ಆಘಾತದಿಂದ. ಮಗ ಶುಕ ತನ್ನ ತಂದೆ ಮಹಾನ್ ಋಷಿ ವ್ಯಾಸರು ತೋರಿಸಿದ ಜೀವನ ಮಾರ್ಗವನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತಾನೆ. ಅವನ ಮಾತುಗಳು ಎಷ್ಟು ಕಠೋರವಾಗಿವೆ ಅಂದ್ರೆ ಅದು ಜಗತ್ತಿನ ಬಗ್ಗೆ ಅವನಿಗಿರೋ ದೃಷ್ಟಿಕೋನವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ಶುಕನಿಗೆ ಈ ಪ್ರಪಂಚದ ಮೇಲೆ ಯಾಕಿಷ್ಟು ಕೋಪ, ಯಾಕಿಷ್ಟು ತಿರಸ್ಕಾರ? ಬನ್ನಿ, ನಮ್ಮ ಕಥೆಯ ಮೊದಲ ಭಾಗದಲ್ಲಿ ಅವನು ತನ್ನ ತಂದೆಯ ಮುಂದೆ ಇಡೋ ವಾದಗಳನ್ನ ಕೇಳೋಣ. ಅವನ ಪ್ರಕಾರ ಈ ಸಂಸಾರ ಜೀವನ ಅನ್ನೋದು ಒಂದು ಸುಂದರ ಕನಸಲ್ಲ, ಅದೊಂದು ಬಿಡಿಸಲಾಗದ ಬಲೆ. ಶುಕನ ದೃಷ್ಟಿಯಲ್ಲಿ ಈ ಗೃಹಸ್ಥಾಶ್ರಮ ಅಂದ್ರೆ ಸಂಸಾರ ಜೀವನ ಇದೆಯಲ್ಲ, ಅದು ಖಂಡಿತ ಸುಖದ ದಾರಿಯಲ್ಲ. ಅದೊಂದು ಅಂತ್ಯವೇ ಇಲ್ಲದ ನೋವಿನ ಸುಳಿಯಲ್ಲಿ ಸಿಕ್ಕಿಹಾಕೊಳ್ಳುವಾಗೆ. ಹೇಗೆ ಒಂದು ಪ್ರಾಣಿಯನ್ನ ಹಗ್ಗದಿಂದ ಕಟ್ಟಿಹಾಕಲಾಗುತ್ತೋ ಹಾಗೆಯೇ ಈ ಜೀವನ ಮನುಷ್ಯರನ್ನ ಕಟ್ಟಿಹಾಕಿ ನಿರಂತರವಾಗಿ ಸಂಕಟ ಕೊಡುತ್ತೆ ಅಂತ ಅವನು ಬಲವಾಗಿ ನಂಬಿದ್ದ. ಇಲ್ಲಿ ಶುಕನ ತರ್ಕ ಇನ್ನಷ್ಟು ಹರಿತವಾಗುತ್ತೆ. ಅವನು ಕೇಳ್ತಾನೆ, ಅಪ್ಪ, ಸ್ವರ್ಗದಲ್ಲಿರೋ ದೇವತೆಗಳೇ ಸುಖವಾಗಿಲ್ಲ. ಇಂದ್ರನಿಗೆ ಯಾವಾಗ್ಲೂ ತನ್ನ ಪದವಿಯ ಚಿಂತೆ, ಬ್ರಹ್ಮನಿಗೆ ತನ್ನ ಸೃಷ್ಟಿಯ ಬಗ್ಗೆಯೇ ಸಮಾಧಾನವಿಲ್ಲ, ವಿಷ್ಣು ಸದಾ ಅಸುರರ ಜೊತೆ ಯುದ್ಧ ಮಾಡ್ತಾನೆ ಇರ್ತಾನೆ, ಇನ್ನು ಸಾಕ್ಷಾತ್ ಶಂಕರ್ನಿಗೂ ತೊಂದರೆಗಳು ತಪ್ಪಿದ್ದಲ್ಲ. ದೇವತೆಗಳಿಗೆ ಈ ಗತಿಯಾದ್ರೆ ಇನ್ನು ಸಾಮಾನ್ಯ ಮನುಷ್ಯರ ಕಥೆ ಏನು? ಶುಕನ ಪ್ರಕಾರ ನಮ್ಮ ಅಸ್ತಿತ್ವದ ಪ್ರತಿಯೊಂದು ಹೆಜ್ಜೆಯಲ್ಲೂ ನೋವಿದೆ. ಹುಟ್ಟೋದೊಂದು ನೋವು, ಮುಪ್ಪಾಗೋದು ಇನ್ನೊಂದು ನೋವು, ಸಾಯೋದು ಮತ್ತೊಂದು ನೋವು. ಆದ್ರೆ ಶುಕ ಹೇಳ್ತಾನೆ, ಇವೆಲ್ಲದಕ್ಕಿಂತ ಭಯಂಕರವಾದ ವಿಷ ಅಂದ್ರೆ ಅದು ನಮ್ಮೊಳಗೆ ಸದಾ ಉರಿಯೋ ಆಸೆಯನ್ನೋ ಬೆಂಕಿ. ಅದೇ ಎಲ್ಲಾ ದುಃಖಗಳಿಗೂ ಮೂಲ ಕಾರಣ. ಇಲ್ಲಿಂದ ಕಥೆ ಒಂದು ಅನಿರೀಕ್ಷಿತ ತಿರು ಪಡ್ಕೊಳ್ಳುತ್ತೆ. ತನ್ನ ಮಗನ ಕಠೋರವಾದ ಮಾತುಗಳನ್ನ ಕೇಳಿ ವೇದ ಪುರಾಣಗಳನ್ನ ರಚಿಸಿದ ಮಹಾಜ್ಞಾನಿ ವ್ಯಾಸರು ಅಕ್ಷರಶಃ ಕುಸಿದೋಗ್ತಾರೆ. ಒಬ್ಬ ಸಾಮಾನ್ಯ ತಂದೆ ಹಾಗೆ ಕಣ್ಣೀರ್ ಹಾಕೋಕೆ ಶುರು ಮಾಡ್ತಾರೆ. ಜ್ಞಾನದ ಸಾಗರವಾಗಿದ್ದ ಅವರೇ ದುಃಖದ ಸಮುದ್ರದಲ್ಲಿ ಮುಳುಗಿ ಹೋಗ್ತಾರೆ. ಈ ಒಂದು ಕ್ಷಣ ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಅಪ್ಪನ ಈ ಸ್ಥಿತಿ ನೋಡಿ ಶುಕನಿಗೆ ಕರುಣೆ ಬರಲ್ಲ. ಬದಲಾಗಿ ಅವನ ತಲೆಯಲ್ಲಿ ಒಂದು ಮಿಂಚು ಹೊಳೆಯುತ್ತೆ. ಇಡೀ ಜಗತ್ತಿಗೆ ಜ್ಞಾನ ನೀಡಿದ ತನ್ನ ತಂದೆಯನ್ನೇ ಹೀಗೆ ಕುಸಿಯುವಂತೆ ಮಾಡಿದ ಆ ಅಗೋಚರ ಶಕ್ತಿ ಯಾವುದು? ಇಲ್ಲಿಂದ ನಮ್ಮ ಕಥೆ ಮಾಯೆ ಅನ್ನೋ ಒಂದು ನಿಗೂಢ ಶಕ್ತಿಯ ಕಡೆಗೆ ಸಾಗುತ್ತೆ. ಶುಕನ ಕಣ್ಣು ಮುಂದೆ ಒಂದು ನಂಬೋಕೆ ಆಗದಂಥ ದೃಶ್ಯ. ಒಂದು ಕಡೆ ವೇದಾಂತ ದರ್ಶನ ಬರೆದ, ಪುರಾಣಗಳನ್ನ ರಚಿಸಿದ ಸಾಕ್ಷಾತ್ ವಿಷ್ಣುವಿನ ಅಂಶವೇ ಆದ ಮಹಾಋಷಿ. ಇನ್ನೊಂದು ಕಡೆ ಮಗನ ಮೇಲಿನ ವ್ಯಾಮೋಹದಲ್ಲಿ ಮುಳುಗಿ ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆ ಅಳ್ತಿರೋ ಅಸಹಾಯಕ ತಂದೆ. ಈ ವಿರೋಧಾಭಾಸ ಶುಕನ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಹಾಗಾದ್ರೆ ಇಂಥ ಮಹಾಜ್ಞಾನಿಯನ್ನೇ ದಾರಿ ತಪ್ಪಿಸೋ ಆ ಶಕ್ತಿ ಅದ್ಯಾವುದು? ದೇವತೆಗಳನ್ನು ಋಷಿಗಳನ್ನು ಸಹ ತನ್ನ ಬಲೆಗೆ ಬೀಳಿಸಬಲ್ಲ ಆ ಮೋಸದ ಶಕ್ತಿಯ ಹೆಸರೇನು? ಶುಕನ ಈ ಪ್ರಶ್ನೆಯೇ ನಮ್ಮನ್ನು ಮಾಯೆ ಎಂಬ ನಿಗೂಢ ಪರಿಕಲ್ಪನೆಯತ್ತ ಕರೆದೊಯ್ಯುತ್ತದೆ. ಆ ಕ್ಷಣದಲ್ಲಿ ಶುಕನಿಗೆ ಹೊಳೆಯುತ್ತೆ, ಓ, ಇದು ತನ್ನ ತಂದೆಯ ದೌರ್ಬಲ್ಯ ಅಲ್ಲ, ಇದು ಮಾಯೆಯ ಅಗಾಧವಾದ ಶಕ್ತಿ. ಎಪ್ಪೇರ್ಪಟ್ಟ ಜ್ಞಾನಿಯೇ ಆಗಿದ್ರೂ, ಪಂಡಿತನೇ ಆಗಿದ್ರೂ ಮಾಯೆಯ ಆ ಪ್ರಬಲವಾದ ಸೆಳೆತವನ್ನು ಮೀರೋದು ಅಸಾಧ್ಯ ಅನ್ನೋ ನಿರ್ಧಾರಕ್ಕೆ ಅವನು ಬಂದ್ಬಿಡ್ತಾನೆ. ನೋಡಿ ಇಲ್ಲಿ ಕಥೆ ಹೇಗೆ ತಲೆ ಕೆಳಗಾಗುತ್ತೆ ಅಂತ. ಇದುವರೆಗೂ ಜ್ಞಾನವನ್ನ ಸಂಸಾರವನ್ನ ನಿರಾಕರಿಸುತ್ತಿದ್ದ ಮಗನೇ ಈಗ ತನ್ನ ದುಃಖತಪ್ತ ತಂದೆಗೆ ಗುರುವಾಗುತ್ತಾನೆ. ಅಳುತ್ತಿದ್ದ ವ್ಯಾಸರನ್ನ ಸಮಾಧಾನ ಮಾಡಿ, ಅಪ್ಪ, ಈ ಜಗತ್ತೇ ಒಂದು ಭ್ರಮೆ, ಒಂದು ಬಲೆ, ಈ ವ್ಯಾಮೋಹವನ್ನ ಬಿಟ್ಟುಬಿಡು ಅಂತ ಉಪದೇಶ ಮಾಡ್ತಾನೆ. ದುಃಖದಿಂದ ಹೊರಬಂದ ವ್ಯಾಸರು ಮಗನ ಮಾತನ್ನ ಒಪ್ಕೊಳ್ತಾರೆ. ಆದ್ರೆ ಅವ್ರು ಹೇಳ್ತಾರೆ, ಮಗು, ಮಾಯೆಯನ್ನ ಬೈದ್ರೆ ಸಾಲ್ದು, ಅದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ದಾರಿ ಇದೆ ಅಂತ ಹೇಳಿ ಶುಕನಿಗೆ ಆ ಮಾರ್ಗವನ್ನ ತೋರಿಸ್ತಾರೆ. ಆ ದಾರಿಯೇ ಭಾಗವತ ಪುರಾಣ. ವ್ಯಾಸರು ತಮ್ಮ ಮಗನಿಗೆ ಹೇಳ್ತಾರೆ, ಈ ಗ್ರಂಥವನ್ನ ಓದು, ಇದು ಪುರಾಣಗಳಿಗೆ ಆಭರಣ ಇದ್ದಂಗೆ. ಇದನ್ನ ಓದಿದ್ರೆ ನಿನಗೆ ಸತ್ಯ ಯಾವುದು ಅಂದ್ರೆ ಬ್ರಹ್ಮ ಯಾವುದು ಮತ್ತು ಈ ಬ್ರಹ್ಮಾಂಡ ಅನ್ನೋ ಮಿಥ್ಯೆ ಯಾವುದು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಾರೆ.
ಹೇಗೆ ಕಥೆಯು ಈಗ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಸಾಗುತ್ತೆ. ಶುಕ ಮತ್ತು ವ್ಯಾಸರ ಸಂವಾದವು ಈಗ ಒಂದು ದೊಡ್ಡ ಬ್ರಹ್ಮಾಂಡದ ಸೃಷ್ಟಿಯ ಕಥೆಯೊಳಗೆ ನಮ್ಮನ್ನ ಕರೆದೊಯ್ಯುತ್ತೆ. ಈಗ ನಾವು ಕಥೆಯ ಕೊನೆಯ ಆದ್ರೆ ಅಷ್ಟೇ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ವ್ಯಾಸರು ಕಾಲಕ್ಕೂ ಹಿಂದಿನ ಒಂದು ಕಥೆಯನ್ನ ಹೇಳ್ತಾರೆ. ಶೂನ್ಯದಿಂದ ಈ ವಿಶ್ವ ಹೇಗೆ ಸೃಷ್ಟಿಯಾಯಿತು ಮತ್ತು ಎಲ್ಲವನ್ನೂ ನಿಯಂತ್ರಿಸೋ ಆ ಆದಿಶಕ್ತಿ ಯಾರು? ಈ ಕಥೆ ಶುಕನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಎಲ್ಲೆಲ್ಲೂ ನೀರು, ಪ್ರಳಯದ ಸಾಗರ. ಅದರ ಮಧ್ಯೆ ಒಂದು ಆಲದ ಎಲೆ ಮೇಲೆ ಒಂದು ಪುಟ್ಟ ಮಗುವಿನ ರೂಪದಲ್ಲಿ ವಿಷ್ಣು ಒಬ್ಬನೇ ತೇಳ್ತಾ ಇದ್ದಾನೆ. ಆಗ ಇದ್ದಕ್ಕಿದ್ದಂತೆ ಒಂದು ಆಕಾಶವಾಣಿ ಕೇಳಿಸ್ತೆ. ಈ ಕಾಣುವುದೆಲ್ಲವೂ ನಾನೇ. ನನಗಿಂತ ಬೇರೆ ಶಾಶ್ವತವಾದದ್ದು ಯಾವುದೂ ಇಲ್ಲ. ಆ ನಿಗೂಢ ಧ್ವನಿ ಕೇಳಿ ಗಲಿಬಿಲಿಗೊಂಡ ವಿಷ್ಣುವಿನ ಮುಂದೆ ಸಾಕ್ಷಾತ್ ಆದಿಶಕ್ತಿ ಆ ಮಹಾದೇವಿ ಪ್ರತ್ಯಕ್ಷಳಾಗುತ್ತಾಳೆ. 1000 ಸೂರ್ಯರಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ತನ್ನೆಲ್ಲಾ ಶಕ್ತಿಗಳ ಜೊತೆ ಅವಳು ಕಾಣಿಸ್ಕೊಳ್ತಾಳೆ. ಅವಳು ಕೇವಲ ಸೌಂದರ್ಯದ ಮೂರ್ತಿಯಲ್ಲ, ಇಡೀ ಬ್ರಹ್ಮಾಂಡದ ಶಕ್ತಿಯ ಸಾಕಾರ ರೂಪ. ಆ ದೇವಿ ಒಬ್ಬಳೇ ಬಂದಿರ್ಲಿಲ್ಲ. ಅವಳ ಜೊತೆ ಅವಳದ್ದೇ ಶಕ್ತಿಗಳು, ಅಂದ್ರೆ ನಮ್ಮ ಜೀವನದ ಪ್ರತಿಯೊಂದು ಭಾವನೆಗಳು ರೂಪ ತಾಳಿ ಬಂದಿದ್ವು. ಕಾಮವನ್ನ ಪ್ರತಿನಿಧಿಸೋ ರತಿಯಿಂದ ಹಿಡಿದು ಜ್ಞಾನವನ್ನ ಸೂಚಿಸೋ ಬುದ್ಧಿಯವರೆಗೂ. ಹಸಿವು, ಕರುಣೆ, ನಂಬಿಕೆ, ನಾಚಿಕೆ ಎಲ್ಲವೂ ಅವಳದ್ದೇ ಅಂಶಗಳು ಅಂತ ಈ ದೃಶ್ಯ ಸ್ಪಷ್ಟಪಡಿಸುತ್ತೆ. ಹೀಗೆ ಈ ಇಡೀ ಕಥೆಯ ಕೊನೆಯಲ್ಲಿ ನಾವು ಮತ್ತೆ ಅದೇ ಮೂಲಭೂತ ಪ್ರಶ್ನೆಗೆ ಬಂದು ನಿಲ್ತೇವೆ. ವ್ಯಾಸರು, ಶುಕ, ವಿಷ್ಣು ಎಲ್ಲರನ್ನೂ ಕಾಡಿದ ಅದೇ ಪ್ರಶ್ನೆ. ಈ ಇಡೀ ವಿಶ್ವವೇ ಒಂದು ದೈವಿಕ ಲೀಲೆ, ಒಂದು ಮಾಯೆಯಾಗಿದ್ರೆ ಹಾಗಾದ್ರೆ ನಿಜವಾದ ಸತ್ಯ ಯಾವುದು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.